2 ದಿನಗಳ ನಂತರ ಬನ್ನಿ ಎಂದು ಮಧು ತಿಳಿಸಿದ್ರೂ ಮರುದಿನವೇ ಮತ್ತೆ ಅನಾಥಾಶ್ರಮಕ್ಕೆ ಬಂದಿದ್ದನು ಪ್ರಜ್ವಲ್. ಅವನ ಕಣ್ಗಳಿಗೆ ಮತ್ತೆ ಅಲ್ಲಿ ಒಂಟಿಯಾಗಿ ಕುಳಿತಿದ್ದ ಪುಟ್ಟ ಹುಡುಗಿ ಖುಷಿ ಕಂಡಳು. ಅವನನ್ನ ಕಂಡ ಸುಶೀಲಮ್ಮ, ಯಾಕಪ್ಪ ಇವತ್ತೇ ಬಂದಿದೀಯಾ? ನಾಳೆ ಬನ್ನಿ ಎಂದು ತಾನೇ ಡಾಕ್ಟರ್ ತಿಳಿಸಿದ್ದು ಎಂದು ಕಳವಳದಿಂದ ಕೇಳಿದಾಗ ಪ್ರಜ್ವಲ್, ಗಾಬರಿಯಾಗಬೇಡಿ ದೊಡ್ಡಮ್ಮ, ಲಾಯರ್ ಜೊತೆಗಿನ ಫಾರ್ಮಾಲಿಟೀಸ್ ಬಗ್ಗೆ ಡಾಕ್ಟರ್ ಹತ್ರ ಮಾತಾಡೋದಿತ್ತು, ಅದಕ್ಕೆ ಬಂದೆ ಎಂದನು. ಓ ಸರಿ, ಡಾಕ್ಟರ್ ಇದ್ದಾರೆ, ಹೋಗಿ ಮಾತಾಡು ಎಂದ ಸುಶೀಲಮ್ಮ ಇನ್ನೇನೋ ಹೊರಡಬೇಕೆನ್ನುವಷ್ಟರಲ್ಲಿ ಪ್ರಜ್ವಲ್, ದೊಡ್ಡಮ್ಮ, ನಾನ್ಯಾಕೆ ಖುಷಿನ ದತ್ತು ತೆಗೆದುಕೊಳ್ಬಾರ್ದು? ನನಗೂ ನೇತ್ರಾಳಿಗೂ ಆ ಮಗು ತುಂಬ ಇಷ್ಟವಾಗಿತ್ತು ಎಂದಾಗ ಸುಶೀಲಮ್ಮನ ಮನಸ್ಸು ಕಳವಳದಿಂದ ತೊಯ್ದಾಡಿತು. ಏನನ್ನೋ ನಿರ್ಧರಿಸಿದಂತೆ, ಸರಿ, ಆ ಮಗುವನ್ನು ದತ್ತು ತೆಗೆದುಕೊಳ್ಳಲು ಯಾಕೆ ಅಸಾಧ್ಯ ಎಂದು ತಿಳಿಸುತ್ತೇನೆ, ಆದರೆ ನೀನಿದನ್ನು ಡಾಕ್ಟರ್ ಬಳಿ ವಿಚಾರಿಸಬೇಡ, ಅವರ ಹಾಗೆ ಹೇಳಿದರೆ ಸರಿ ಎಂದು ಕೇಳಿದಾಗ ಪ್ರಜ್ವಲ್ ಒಪ್ಪಿಕೊಂಡನು. ಸುಶೀಲಮ್ಮ ನಡುಗುವ ದನಿಯಲ್ಲಿ, ಆ ಮಗು ಎಲ್ಲರಂತಲ್ಲ, ಯಾವಾಗಲೂ ಚಟುವಟಿಕೆ ಇಲ್ಲದೆ ಕೂತಿರ್ತಾಳೆ. ಸಾಲದಕ್ಕೆ ಆ ಕೂಸಿಗೆ ಮಾತೂ ಸರಿಯಾಗಿ ಬರೋದಿಲ್ಲ. ಇಷ್ಟು ವರ್ಷದಲ್ಲಿ ಅವಳು ಕಲ್ತಿರುವುದು ಕೆಲವೇ ಪದಗಳು. ಮಾತನಾಡಲು ತುಂಬ ತೊದಲುತ್ತಾಳೆ, ಯಾರ ಜೊತೆಗೂ ಬೆರೆಯೋದೂ ಇಲ್ಲ. ಆದರೆ ನಮ್ಮ ಇಡೀ ಆಶ್ರಮದ ಕಣ್ಮಣಿ ಅವಳು. ಪ್ರಜ್ವಲ್ ಕಣ್ಗಳು ಅರಿವಿಲ್ಲದೆ ತೇವಗೊಂಡಿದ್ದವು. ಖುಷಿ ಮಧು ಅಲ್ಲದೆ ಇನ್ಯಾರ ಮಾತು ಕೇಳೋದಿಲ್ಲ. ಅವಳಿಗೆ ಊಟ ತಿಂಡಿ ಎಲ್ಲ ಖುದ್ದಾಗಿ ಮಧು ಮಾತ್ರ ಮಾಡಿಸ್ತಾಳೆ. ಅವಳ ಪರಿಸ್ಥಿತಿ ತಿಳಿದು ಅವಳನ್ನು ಇನ್ನೊಬ್ರಿಗೆ ದತ್ತು ನೀಡೋದು ಸಾಧ್ಯನಾ? ಅದಕ್ಕೆ ಅವಳನ್ನು ಯಾರಿಗೂ ದತ್ತು ನೀಡದೆ ನಾವೇ ಸಾಕ್ತಾ ಇರೋದು ಎಂದು ನಿಟ್ಟುಸಿರು ಬಿಟ್ಟರು ಸುಶೀಲಮ್ಮ. ಪ್ರಜ್ವಲ್ ಮೂಕನಂತೆ ನಿಂತು ನೋಡುತ್ತಿದ್ದನು. ಸುಶೀಲಮ್ಮ ಮನದಲ್ಲಿ, ಪ್ರಜ್ವಲ್, ನಾನು ನಿನಗೆ ಅರ್ಧ ಸತ್ಯವನ್ನಷ್ಟೇ ತಿಳಿಸಿದ್ದೇನೆ, ಪೂರ್ತಿ ಸತ್ಯ ತಿಳಿಸುವ ಧೈರ್ಯ ನನಗಿಲ್ಲ, ಕ್ಷಮಿಸು ಎಂದುಕೊಳ್ಳುತ್ತಿದ್ರು. ಪ್ರಜ್ವಲ್, ನೀವು ಹೇಳ್ತಿರೋದು ನಿಜನಾ ಎಂದು ನೋವಿನಿಂದ ಕೇಳಿದಾಗ ಸುಶೀಲಮ್ಮ, ಹೌದು, ಸರಿ, ಆ ವಿಷಯ ಬಿಡು, ಡಾಕ್ಟ್ರು ಒಳಗಿದ್ದಾರೆ, ಹೋಗಿ ಮಾತಾಡ್ಸು, ನಾನು ಹೇಳಿದ ವಿಷಯ ನಿನ್ನಲ್ಲೇ ಇರಲಿ ಎಂದು ಪ್ರಜ್ವಲ್ನ ಎಚ್ಚರಿಸಿ ಅಲ್ಲಿಂದ ಹೊರಟರು. ಸೋತ ಕಾಲ್ಗಳೊಂದಿಗೆ ಮಧು ಕ್ಯಾಬಿನ್ ಒಳಗಡೆ ಬಂದ ಪ್ರಜ್ವಲ್ ಅವಳಿಗಾಗಿ ಕಣ್ಣಾಡಿಸಿದನು. ಮಧು ಎಲ್ಲೂ ಕಾಣಲಿಲ್ಲ. ಅಲ್ಲೇ ನೆಲಗುಡಿಸುತ್ತಿದ್ದ ಹೆಂಗಸು, ಡಾಕ್ಟ್ರಮ್ಮ ಟೆರೆಸ್ ಮೇಲೆ ಇದ್ದಾರೆ ಬುದ್ಧಿ ಎಂದರು. ಆಕೆ ತೋರಿಸಿದ ಮೆಟ್ಟಿಲುಗಳನ್ನು ಹತ್ತಿ ಟೆರೆಸ್ ಮೇಲೆ ಬಂದ ಪ್ರಜ್ವಲ್ ಮಧು ಇದ್ದ ಕಡೆ ನಡೆದನು. ಮಧು ಎಂಬ ಅವನ ದನಿಗೆ ತಿರುಗಿದ ಮಧು ಎದುರುಗಡೆ ನಿಂತಿದ್ದ ಪ್ರಜ್ವಲ್ನನ್ನ ನೋಡಿ, ನೀವು ಇವತ್ತ್ಯಾಕೆ ಬರಕ್ಕೋದ್ರಿ? ನಾಳೆ ಬನ್ನಿ ಅಂದಿದ್ದೆ ಅಲ್ವಾ ಎಂದು ಪ್ರಶ್ನಿಸಿದಳು. ಅವಳ ಪ್ರಶ್ನೆಗೆ ಉತ್ತರಿಸದೆ ಪ್ರಜ್ವಲ್, ಹೇಗಿದೆಯಾ ಮಧು ಎಂದು ಅದಕ್ಕೆ ಪ್ರತ್ಯುತ್ತರವಾಗಿ ಬಂದ ಅವಳ ತೀಕ್ಷ್ಣ ನೋಟವನ್ನು ಎದುರಿಸಲಾಗದೆ ತಲೆ ತಗ್ಗಿಸಿದನು. ನೇತ್ರ ಅವರು ಬರಲಿಲ್ವಾ ಎಂದು ಕೇಳಿದಾಗ, ಮಧು, ನನಗೊಂದು ನಿಜ ಹೇಳ್ತೀಯಾ ಎಂದು ಕೇಳಿದನು. ಅನಿರೀಕ್ಷಿತವಾದ ಪ್ರಶ್ನೆಯಿಂದ ಚಕಿತಳಾದ ಮಧು, ನಿಮ್ಮ ಬಳಿ ಹೇಳಿಕೊಳ್ಳುವ ಯಾವ ವಿಷಯನೂ ನನ್ನಲ್ಲಿಲ್ಲ ಪ್ರಜ್ವಲ್ ಅವರೇ, ದಯವಿಟ್ಟು ಇಲ್ಲಿಂದ ಹೊರಡಿ ಎಂದು ತಾನೇ ಅಲ್ಲಿಂದ ಹೊರಡಲು ಸಿದ್ಧತೆ ಆದಾಗ ಅವಳ ಕೈ ಹಿಡಿದ ಪ್ರಜ್ವಲ್, ಪ್ಲೀಸ್ ಮಧು ಎಂದು ಬೇಡಿದನು. ಮರುಕ್ಷಣವೇ ತನ್ನ ಕೈಗಳನ್ನು ಅವನ ಹಿಡಿತದಿಂದ ಎಳೆದುಕೊಂಡ ಮಧು, ಯಾಕೆ ಹೀಗಾಡ್ತಿದ್ದೀರಾ ಎಂದು ಕೋಪದಿಂದ ಕೇಳಿದಳು. ಮಧು ಹೊರಡುತ್ತಿರುವಾಗ ಅವಳ ಕೈ ಹಿಡಿದ ಪ್ರಜ್ವಲ್, ಪ್ಲೀಸ್ ಮಧು ಎಂದು ಬೇಡಿದನು. ಮರುಕ್ಷಣವೇ ತನ್ನ ಕೈಗಳನ್ನು ಅವನ ಹಿಡಿತದಿಂದ ಎಳೆದುಕೊಂಡ ಮಧು, ಯಾಕೆ ಹೀಗಾಡ್ತಿದ್ದೀರಾ ಎಂದು ಕೋಪದಿಂದ ಕೇಳಿದಾಗ, ಮಧು, ನಿಜ ಹೇಳು, ಖುಷಿ ನನ್ನ ಮಗಳು ತಾನೇ ಎಂದು ದಯಾನೀಯವಾಗಿ ಬೇಡಿಕೊಂಡನು. ಊಹೆಯೇ ಮಾಡಿರದ ಪ್ರಶ್ನೆಯೊಂದು ಬಂದೊರಗಿದಾಗ ಕಂಗಾಲಾದ ಮಧು, ನಿಮ್ಗೇನಾದರೂ ತಲೆ ಕೆಟ್ಟಿದೆಯಾ? ನೀವೇನು ಕೇಳ್ತಿದ್ದೀರಾ ಎಂಬ ಪ್ರಜ್ಞೆ ನಿಮಗಿದೆಯಾ? ನೋಡಿ, ನಾನೀಗ ಸಂತೋಷವಾಗಿದ್ದೇನೆ, ಮತ್ತೆ ನನ್ನ ಬಾಳಲ್ಲಿ ಬಿರುಗಾಳಿ ಎಬ್ಬಿಸಬೇಡಿ, ಹೀಗೆ ಅಸಂಬಂಧ ಪ್ರಶ್ನೆ ಕೇಳಿ ನನ್ನ ನೆಮ್ಮದಿ ಹಾಳು ಮಾಡಬೇಡಿ, ದಯವಿಟ್ಟು ಇಲ್ಲಿಂದ ಹೊರಡಿ ಎಂದು ಕೈ ಮುಗಿದಳು. ಅವಳ ಕಂಗಳಾಗಲೇ ತುಂಬಿ ಹೋಗಿದ್ದವು. ನಿರಾಶೆಯ ಏಟಿಗೆ ತತ್ತರಿಸಿದ ಪ್ರಜ್ವಲ್, ಮಧು, ನಾನು ಅಂದು ಮಾಡಿದ್ದು ಕ್ಷಮಿಸಲಾಗದ ತಪ್ಪು ಎನ್ನುವಾಗಲೇ ತಡೆದ ಮಧು, ಹಳೆಯದೆಲ್ಲವನ್ನ ನಾನು ಮರ್ತಿದ್ದೇನೆ, ಮಾಗುತ್ತಿರುವ ಗಾಯವನ್ನು ಕೆದಕಿ ಮತ್ತೆ ನೋವು ಕೊಡುವ ಹಠ ಯಾಕೆ ನಿಮಗೆ ಎನ್ನುವಾಗ ಅವಳ ಕೊರಳು ಕಟ್ಟಿದಂತಾಗಿತ್ತು. ನಿನಗೆ ನೋವು ಕೊಡಬೇಕೆಂದೋ ಅಥವಾ ನನ್ನನ್ನು ನಾನು ಸಮರ್ಥಿಸ್ಕೊಳ್ಬೇಕೆಂದೋ ನಾನು ಇಲ್ಲಿಗೆ ಬಂದಿಲ್ಲ ಮಧು. ಈ ಪಾಪಿಗೆ ಮತ್ತೆ ನಿನ್ನಂಥ ದೇವತೆಯ ಮುಖ ನೋಡುವ ಭಾಗ್ಯ ಸಿಗುತ್ತೋ ಇಲ್ವೋ, ನಿನ್ನ ಜೊತೆ ಮಾತಾಡಬೇಕೆಂಬ ಆಸೆ ಅಷ್ಟೇ ಎಂದಾಗ ಮಧು ಅವನತ್ತ ಬೆನ್ನು ಹಾಕಿ ನಿಂತಳು. ನೀನು ಯಾವ ತಪ್ಪು ಮಾಡಿರಲಿಲ್ಲ, ಆದರೂ ನಾನು ನಿನಗೆ ದ್ರೋಹ ಮಾಡಿದೆ. ನೇತ್ರ ನನ್ನ ಇಂಜಿನಿಯರಿಂಗ್ ಕ್ಲಾಸ್ಮೇಟ್, ಅವಳಾಗೆ ಬಂದು ನನಗೆ ಪ್ರಪೋಸ್ ಮಾಡಿದ್ಲು. ಆಗ ಅವಳು ಅಮೇರಿಕಾದಲ್ಲಿ ಕೆಲಸ ಮಾಡ್ತಿದ್ಲು. ನನಗೆ ಅಲ್ಲಿ ಕೆಲಸ ಕೊಡಿಸ್ತೀನಿ ಅಂದ್ಲು. ನನಗೂ ಇಲ್ಲಿ ಸರಿಯಾಗಿ ಕೆಲಸ ಇರಲಿಲ್ಲ.
ಅವಳಿಂದ ನನ್ನ ಬದುಕಿಗೊಂದು ನೆಲೆ ಸಿಗುತ್ತೆ ಅನ್ನಿಸ್ತು. ನೀನಿನ್ನೂ ಆಗ್ತಾನೆ ಫೈನಲ್ ಇಯರ್ ಮುಗಿಸಿ ಇಂಟರ್ನ್ಶಿಪ್ಗೆ ಜಾಯಿನ್ ಆಗಿದ್ದೆ. ನಾನು ಬರೀ ನನ್ನಿತವನ್ನೇ ಚಿಂತಿಸಿ ಕೊನೆಗೆ ನೇತ್ರಾಳತ್ತ ವಾಲಿದೆ. ತಪ್ಪು ಮಾಡಿದೆ ಮಧು, ಕ್ಷಮಿಸು ಅಂತ ಕೇಳೋ ಅರ್ಹತೆಯೂ ನನಗಿಲ್ಲ ಎಂದು ಪಶ್ಚಾತ್ತಾಪದ ಉರಿಯಲ್ಲಿ ಬೇಯುತ್ತಿದ್ದನು. ಕ್ಷಮೆ ಅನ್ನೋ ಪದದ ಬಳಕೆ ಮಾಡೋ ಯೋಗ್ಯತೆಯೂ ನಿಮಗಿಲ್ಲ ಪ್ರಜ್ವಲ್ ಅವರೇ. ನಡೆದಿರೋ ಆ ಕಹಿ ನೆನಪುಗಳ ಬಗ್ಗೆ ಯೋಚನೆ ಮಾಡೋಕ್ಕೆ ನನಗಿಷ್ಟ ಇಲ್ಲ. ನೇತ್ರ ಜೊತೆಗೆ ಬದುಕು ಕಟ್ಟಿಕೊಂಡಿರೋ ನೀವು ಕೂಡ ಆ ದಿನಗಳ ಬಗ್ಗೆ ಚಿಂತಿಸುವುದು ಬೇಕಾಗಿಲ್ಲ. ಅದರಿಂದ ಯಾರ ಬದುಕಲ್ಲೂ ಏನೂ ಬದಲಾವಣೆ ಆಗೋದಿಲ್ಲ. ದಯವಿಟ್ಟು ಹೊರಡಿ ಇಲ್ಲಿಂದ ಎಂದು ಮಧು ಬಿರುಸಾಗಿ ನುಡಿದಾಗ ಪ್ರಜ್ವಲ್ ಶಾಂತಿಯಿಂದಲೇ, ನೀನು ಹೇಳಿದ್ದು ನಿಜ ಮಧು, ಆದರೆ ನನಗೆ ನಿಜ ಹೇಳು, ಖುಷಿ ನನ್ನ ಮಗಳು ನಿಜ ತಾನೇ ಎಂದನು. ತಲೆ ಚೆಚ್ಚಿಕೊಂಡ ಮಧು ತಲೆ ಬುಡ ಇಲ್ಲದೆ ಮಾತಾಡಬೇಡಿ ಪ್ರಜ್ವಲ್ ಎಂದು ಕಟುವಾಗಿ ನುಡಿದಾಗ, ನಾನು ನಿನ್ನ ಬಿಟ್ಟು ಬಂದು ಮೋಸ ಮಾಡಿದೆ. ನೀನು ಖುಷಿ ನನ್ನ ಮಗಳಲ್ಲ ಎಂದು ಸುಳ್ಳು ಹೇಳಿ ಮೋಸ ಮಾಡ್ತಿರುವೆ. ಆದರೆ ನನಗೊತ್ತು, ನನ್ನ ಮನಸ್ಸು ಬಲವಾಗಿ ಹೇಳ್ತಿದೆ ಅವಳು ಎನ್ನುವಾಗಲೇ ಮಧು ಕಣ್ಣೀರು ತುಂಬಿಕೊಳ್ಳುತ್ತಾ ಕೈ ಮುಗಿದು ಪ್ಲೀಸ್ ಎಂದಳು. ಅವಳ ಕೈಗಳನ್ನು ಹಿಡಿದು ಪ್ರಜ್ವಲ್ ತಾನೂ ದುಃಖಿತನಾಗಿ, ಪ್ಲೀಸ್ ಮಧು, ನನ್ನ ಬದುಕಲ್ಲಿ ಉಳಿದಿರೋ ಕೊನೆ ಭರವಸೆ ಇದು. ನೇತ್ರಳನ್ನು ಮದುವೆಯಾಗಿ 6 ತಿಂಗಳಿಗೆ ಆಕ್ಸಿಡೆಂಟ್ ಒಂದರಲ್ಲಿ ನಾನು ಇನ್ನೆಂದೂ ತಂದೆಯಾಗಲಾರದಂಥ ಶಾಪ ಪಡೆದೆ ಎಂದಾಗ ಬೆಚ್ಚಿದ ಮಧು ತನ್ನ ಕೈಗಳನ್ನು ಎಳೆದುಕೊಂಡು ಪ್ರಜ್ವಲ್ನತ್ತ ಗಾಬರಿಯಿಂದ ನೋಡಿದಳು. ಹೌದು ಮಧು, ನಿನಗೆ ಮೋಸ ಮಾಡಿದ ತಪ್ಪಿಗೆ ದೇವರು ನನಗೆ ಶಿಕ್ಷೆ ನೀಡ್ದ. ನೀನೀಗ ನಿಜ ಹೇಳಿಲ್ಲ ಎಂದರೆ ನನ್ನ ಮೇಲಾಣೆ ಎಂದ ಪ್ರಜ್ವಲ್ ಅವಳ ಕೈಯನ್ನು ತನ್ನ ತಲೆ ಮೇಲಿರಿಸಿದನು. ಮರುಕ್ಷಣವೇ ತನ್ನ ಕೈ ಎಳೆದುಕೊಂಡ ಮಧು, ಹುಚ್ಚುಚ್ಚಾಗಿ ವರ್ತಿಸಬೇಡಿ ಪ್ರಜ್ವಲ್, ಹೌದು ಅವಳು ನನ್ನ ಮಗಳೇ ಎಂದು ಹೆಚ್ಚು ಕಡಿಮೆ ಕಿರುಚಿದಳು. ನಿಟ್ಟುಸಿರು ಕುಸಿದು ಕುಳಿತ ಪ್ರಜ್ವಲ್ ತನ್ನೆರಡು ಕೈಗಳಿಂದ ಮುಖ ಮುಚ್ಚಿಕೊಂಡು ಅಳತೊಡಗಿದನು. ಮಧು, ಹೌದು ಖುಷಿ ನನ್ನ ಮಗಳು, ನಾನೇ ಒತ್ತು ಎತ್ತ ಮಗಳು ಎಂದು ತಾನೂ ಮಂಡಿಯೂರಿ ಕುಳಿತಳು. ಪ್ರೀತಿ ಪ್ರೇಮದ ಕಡೆ ಯಾವತ್ತೂ ತಿರುಗಿಯೂ ನೋಡಿದವಳು ನಿಮ್ಮ ಪ್ರೀತಿಯ ಬಲೆಗೆ ಅದೇಗೆ ಬಿದ್ನೋ ಗೊತ್ತಿಲ್ಲ. ನಿಮ್ಮನ್ನು ಸಂಪೂರ್ಣವಾಗಿ ನಂಬಿದ್ದೆ. ನೀವು ನನಗೆ ದೇವರೇ ನೀಡಿದ ಉಡುಗೊರೆ ಎಂದು ನಾನು ಆ ದೇವರಿಗೆ ಅದೆಷ್ಟು ನಮನ ಸಲ್ಲಿಸಿದ್ದೆ. ನಿಮ್ಮೊಂದಿಗೆ ಬದುಕಿನ ಪ್ರತಿಯೊಂದು ಗಳಿಗೆಯನ್ನು ಸಾರ್ಥಕತೆಯಿಂದ ಕಳೆಯುವ ಕನಸು ಹೊತ್ತು ಅದರಲ್ಲೇ ನೆಮ್ಮದಿ ಕಾಣ್ತಿದ್ದೆ. ನಿಮ್ಮನ್ನು ನಂಬಿ ನನ್ನನ್ನು ನಾನು ಸಂಪೂರ್ಣವಾಗಿ ನಿಮಗೆ ಅರ್ಪಿಸಿಕೊಂಡ ತಪ್ಪಿಗೆ ನನ್ನೊಡಲಲ್ಲಿ ನಿಮ್ಮ ಮಗುವನ್ನು ಒತ್ತುಕೊಂಡೆ. ಆದರೆ ನೀವು ಕೊನೆ ಪಕ್ಷ ನಾನು ಏನು ತಪ್ಪು ಮಾಡಿದೆ ಅನ್ನುವುದನ್ನು ಹೇಳದೆ ನನ್ನ ಆ ಸ್ಥಿತಿಯಲ್ಲಿ ನಡುನೀರಲ್ಲಿ ಬಿಟ್ಟೋದ್ರಿ. ಆ ನಂತರ ನಾನು ಅದೆಷ್ಟು ಕಷ್ಟಪಟ್ಟೆ ಅನ್ನೋದು ಗೊತ್ತಾ? ಅಂದಿನಿಂದ ಇಂದಿನವರೆಗೂ ನಾನು ನಮ್ಮ ಮನೆಗೆ ಹೋಗಿಲ್ಲ. ತುಂಬಿದ ಹೊಟ್ಟೆಯೊಂದಿಗೆ ಇಂಟರ್ನ್ಶಿಪ್ ಮುಗಿಸ್ದೆ. ಅದಾದ 2 ತಿಂಗಳಿಗೆ ಖುಷಿ ಹುಟ್ಟಿದಳು. ಆದರೆ ಆ ಮಗು ಈ ಪಾಪಿ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಕಾರಣಕ್ಕೆ ಎಲ್ಲ ಮಕ್ಕಳಂತೆ ಇರುವ ಸಾಮರ್ಥ್ಯ ಕಳೆದುಕೊಂಡು ಬುದ್ಧಿಮಾಂದ್ಯ ಮಗು ಎಂಬ ಹಣೆಪಟ್ಟಿ ಕಟ್ಟಿಕೊಳ್ಳುವಂತಾಯಿತು. ನಾನು ಗರ್ಭಿಣಿಯಾಗಿದ್ದಾಗ ಸರಿಯಾಗಿ ಊಟ ತಿಂಡಿ ಮಾಡಲಾಗದೆ, ಔಷಧಿ ಸೇವಿಸಲಾಗದೆ, ಕೆಲಸದ ಒತ್ತಡಕ್ಕೆ ಸಿಲುಕಿ ನನ್ನ ಮಗಳಿಗೆ ಈ ದಾರುಣ ಪರಿಸ್ಥಿತಿ ತಂದ್ಬಿಟ್ಟೆ ಎಂದು ಕಣ್ಣೊರೆಸಿಕೊಳ್ಳುತ್ತಾ, ಅದಕ್ಕೆ ನನ್ನ ಮಗಳಿಗೆ ಮಾಡಿದ ದ್ರೋಹಕ್ಕೆ ಪ್ರತಿಯಾಗಿ ಈ ಅನಾಥಾಶ್ರಮ ನಿರ್ಮಿಸಿದೆ. ನನ್ನ ಸಕಲವನ್ನು ಈ ಆಶ್ರಮಕ್ಕಾಗಿ ಮೀಸಲಿಟ್ಟೆ. PG ಮಾಡಿದೆ, ಮಕ್ಕಳ ತಜ್ಞೆಯಾದೆ. ದುಡಿದ ಅಷ್ಟನ್ನು ಈ ಅನಾಥ ಮಕ್ಕಳಿಗಾಗಿ ಬಳಸುತ್ತಾ ನನ್ನ ಮಗಳೊಂದಿಗೆ ನೆಮ್ಮದಿಯಿಂದಿದ್ದೇನೆ. ನನ್ನ ಮಗಳು ಅಷ್ಟೇ ಈಗೀಗ ಚೇತರಿಸ್ಕೊಳ್ತಿದ್ದಾಳೆ. ಈ ಅಮ್ಮ ಹೇಳೋದು ಅವಳಿಗೆ ಅರ್ಥ ಆಗುತ್ತೆ. ಅವಳು ಸರಿ ಹೋಗ್ತಾಳೆ ಅನ್ನೋ ನಂಬಿಕೆ ನನಗೂ ಬರ್ತಿದೆ. ಅದೇ ಖುಷಿ ನನಗೆ ಎಂದು ನಸು ನಕ್ಕಳು ಮಧು. ಮತ್ತೆ ಮುಂದುವರಿಸುತ್ತಾ, ನನಗೆ ಇಂಟರ್ನ್ಶಿಪ್ ಮುಗಿದ ತಕ್ಷಣ ಕೆಲಸ ಸಿಕ್ಕಿತ್ತೆಂದು ಮನೆಯಲ್ಲಿ ಸುಳ್ಳು ಹೇಳಿ ಬೆಂಗಳೂರಿನಿಂದ ಮೈಸೂರಿಗೆ ಬಂದೆ. ಮತ್ತೆ ಮನೆಗೆ ಹೋಗಿಲ್ಲ. ಮೊದಲೆಲ್ಲ ಮದುವೆಯಾಗೆಂದು ಪೀಡಿಸ್ತಿದ್ದ ಅಣ್ಣ ಅತ್ತಿಗೆ ಮದುವೆಯಾದರೆ ಪ್ರತಿ ತಿಂಗಳು ಕಳಿಸುವ ದುಡ್ಡು ಮುಂದೆ ಕಳಿಸಲ್ಲ ಎಂದು ನಾನು ಖಡಾಖಂಡಿತವಾಗಿ ಹೇಳಿದ ನಂತರ ತೆಪ್ಪಗಾದ್ರು ಎಂದು ಮತ್ತೆ ನಕ್ಕಳು. ಆ ನಗುವಿನಲ್ಲಿ ನೋವಿತ್ತು. ಮಧು, ನಿನ್ನ ಜೀವನವನ್ನು ಸಂಪೂರ್ಣವಾಗಿ ನಾಶ ಮಾಡಿದ ಪಾಪಿ ನಾನು. ಆದರೆ ಒಂದು ಮಾತು ನಿಜ, ನಾನು ನಿನ್ನನ್ನು ಪ್ರೀತಿಸಿದ್ದು ನಿಜ. ನಾವಿಬ್ಬರು ಒಂದಾದಾಗಲೂ ನಿನಗೆ ಮೋಸ ಮಾಡುವ ಉದ್ದೇಶ ಖಂಡಿತ ನನಗಿರಲಿಲ್ಲ. ಆದರೆ ನೇತ್ರ ನನ್ನ ಬದುಕಲ್ಲಿ ಬಂದ ಮೇಲೆ ಎಲ್ಲವೂ ಬುಡ ಮೇಲಾಯಿತು. ನಿನಗೆ ನೋವು ನೀಡ್ತಿದ್ದ ಪ್ರತಿಯೊಂದು ಕಾರ್ಯಗಳಲ್ಲೂ ನನ್ನನ್ನು ನಾನು ಸಮರ್ಥಿಸಿಕೊಳ್ಳುತ್ತಾ ಅಪರಾಧಿ ಪ್ರಜ್ಞೆಯನ್ನು ಮೆಟ್ಟಿ ನಿಂತು ನೇತ್ರ ಜೊತೆಗೆ ಹೆಜ್ಜೆ ಹಾಕಲಾರಂಭಿಸಿದೆ. ನಿನ್ನಿಂದ ದೂರ ಹೋದೆ. ಆದರೆ ಆಗ ನೀನು ಗರ್ಭಿಣಿ ಅನ್ನೋದು ನನಗರಿವಿರಲಿಲ್ಲ ಮಧು ಎಂದಾಗ, ಗೊತ್ತಾಗಿದ್ದಿದ್ರೆ ಏನು ಮಾಡ್ತಿದ್ರಿ? ನೇತ್ರಾಳನ್ನು ನಿಮ್ಮ ಭವಿಷ್ಯದ ಕನಸನ್ನು ಮರೆತು ಮತ್ತೆ ನನ್ನ ಜೊತೆ ಇರ್ತಿದ್ರಾ ಎಂದಾಗ ಉತ್ತರಕ್ಕಾಗಿ ತಡಕಾಡಿದನು ಪ್ರಜ್ವಲ್. ಈಗ ನಡೆದು ಹೋಗಿರುವುದರ ಬಗ್ಗೆ ಯೋಚಿಸಿ ಸಮಯ ವ್ಯರ್ಥ ಮಾಡುವುದು ಬೇಡ. ಎಲ್ಲವನ್ನ ಮರೆತು ಆಯಾಗಿರಿ ಎಂದ ಮಧು ಎದ್ದು ನಿಂತಳು.
ಮಧು, ನನಗೆ ಬದುಕಲು ಯಾವ ಹಕ್ಕೂ ಇಲ್ಲ, ಸಾವೇ ನನಗೆ ಸರಿಯಾದ ಶಿಕ್ಷೆ ಎಂದ ಪ್ರಜ್ವಲ್ ಪಶ್ಚಾತ್ತಾಪದಿಂದ ಕಂಗಾಲಾಗಿ ನುಡಿದಾಗ, ಎಲ್ಲವನ್ನ ಮರೆತು ಸುಮ್ನಿರಿ ಎಂದು ಹೇಳಿದ್ನಲ್ಲ, ಕೋಪದಿಂದ ನುಡಿದಳು ಮಧು. ಸಾಧ್ಯವೇ ಇಲ್ಲ ಮಧು, ಅದು ನಿನ್ನನ್ನ ಖುಷಿಯನ್ನ ನೋಡಿದ ಮೇಲೂ ನಾನು ಎಲ್ಲ ಮರೆತು ಸುಮ್ಮನಿರಲು ತಾನೇ ಸಾಧ್ಯ ಎಂದು ನಿಟ್ಟುಸಿರು ಬಿಡುತ್ತಾ ಮಧು, ನಾನೊಂದು ನಿರ್ಧಾರ ಮಾಡಿದ್ದೀನಿ ಎಂದಾಗ, ಯಾವ ಬದಲಾವಣೆಯ ಅವಶ್ಯಕತೆಯೂ ಇಲ್ಲ ಪ್ರಜ್ವಲ್, ನಾವು ಆಕಸ್ಮಿಕವಾಗಿ ಭೇಟಿಯಾಗಿದ್ದೇವೆ, ಅದನ್ನು ಕನಸೆಂದು ಮರೆತು ಸುಮ್ಮನಾಗಿ ನಿಮಗಿಷ್ಟವಾಗುವ ಮಗುವನ್ನು ದತ್ತು ಪಡೆದುಕೊಳ್ಳಿ. ಆದರೆ ಒಂದು ಮಾತು, ಯಾವ ಕಾರಣಕ್ಕೂ ಖುಷಿಯನ್ನು ಮಾತ್ರ ನನ್ನಿಂದ ದೂರ ಮಾಡುವ ಯತ್ನ ಮಾಡಬೇಡಿ ಎಂದಳು. ಇಲ್ಲ ಮಧು, ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಲೇಬೇಕು. 2 ದಾರಿ ಇದೆ ಮಧು. ಒಂದು, ನೀನು ಇನ್ನೊಂದು ಮದುವೆ ಆಗಬೇಕು, ಇಲ್ಲ ನೀನು ಖುಷಿ ನನ್ನ ಜೊತೆ ನನ್ನ ಮನೆಗೆ ಬರಬೇಕು. ನೇತ್ರಳನ್ನು ಒಪ್ಪಿಸುವ ಜವಾಬ್ದಾರಿ ನನ್ನದು ಎಂದಾಗ ಮಧು ಜೋರಾಗಿ ನಕ್ಕಳು. ಮಧು, ನಾನು ತಮಾಷೆ ಮಾಡ್ತಿಲ್ಲ ಎಂದು ಗಂಭೀರವಾಗಿ ಹೇಳಿದಾಗ, ನೀವು ಮಾಡಿರುವುದು ತಪ್ಪು ನಿಜ, ಆದರೆ ಈಗ ನೀವು ನೀಡುತ್ತಿರುವ ಪರಿಹಾರ ಅದಕ್ಕಿಂತಲೂ ಬರ್ಬರವಾದದ್ದು. ನೀವು ಅಂದು ಮಾಡಿದ ತಪ್ಪಿನಿಂದ ನೋವುಂಡವರು ನಾನು ಮತ್ತು ನನ್ನ ಮಗಳು ಮಾತ್ರ. ಆದರೆ ಈಗ ನಾನು ನನ್ನ ಬದುಕಲ್ಲಿ ಯಾವ ತೃಣ ಪ್ರಮಾಣದ ಬದಲಾವಣೆ ಮಾಡಿದರೂ ನನ್ನ ಮಗಳ ಈ ಆಶ್ರಮದ ಮಕ್ಕಳ ನೆಮ್ಮದಿ ಹಾಳಾಗುತ್ತದೆ. ಅದು ಬಿಡಿ, ನೇತ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ? ನಾವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿರುವ ವ್ಯಕ್ತಿ ನಮಗೆ ದ್ರೋಹ ಮಾಡ್ತಿದ್ದಾರೆ ಎಂಬುದು ಗೊತ್ತಾದಾಗ ಯಾವ ಮಟ್ಟದಲ್ಲಿ ಹೃದಯ ಚೂರಾಗುತ್ತದೆ ಎಂದು ನನಗೆ ಗೊತ್ತು ಪ್ರಜ್ವಲ್. ಆ ನೋವನ್ನು ನೇತ್ರಾಗೆ ನೀಡಲು ನಾನು ಸಿದ್ಧಳಿಲ್ಲ ಎಂದಾಗ ಪ್ರಜ್ವಲ್ ದಂಗಾದನು. ಮಧುಮಿತಳ ಪ್ರಬುದ್ಧ ಯೋಚನೆಗೆ ಬೆರಗಾಗಿದ್ದನು ಪ್ರಜ್ವಲ್. ನಿಮಗೆ ಮಕ್ಕಳಾಗಲ್ಲ ಅನ್ನೋ ಸತ್ಯ ತಿಳಿದು ಇನ್ನೂ ನೇತ್ರ ನಿಮ್ಮೊಂದಿಗಿದ್ದಾರೆ ಅಂದರೆ ಅವರ ಪ್ರೀತಿಯ ಆಳ ನನಗೆ ಅರ್ಥವಾಗುತ್ತೆ. ಬಹುಶಃ ಅವರು ನನಗಿಂತಲೂ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸ್ತಿದ್ದಾರೆ. ಅವರು ನನ್ನಿಂದ ನಿಮ್ಮನ್ನು ಕಸಿದುಕೊಂಡರೆಂಬ ಮಾತ್ರಕ್ಕೆ ಅವರ ನೆಮ್ಮದಿ ಹಾಳು ಮಾಡುವುದಕ್ಕಾಗಲಿ ನನ್ನ ಖುಷಿ ವಿಚಾರಕ್ಕೆ ನಿಮ್ಮಿಬ್ಬರನ್ನ ದೂರ ಮಾಡುವುದಕ್ಕಾಗಲಿ ನಾನು ತಯಾರಿಲ್ಲ. ಈಗಾಗಲೇ ನೀವು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡ್ತಾ ಇದ್ದೀರಾ ಎಂದು ನಾನು ನಂಬ್ತೇನೆ. ನಾನು ಹೇಳುವ ಮೊದಲೇ ನಮ್ಮ ಮಗಳನ್ನು ನೀವಾಗಿಯೇ ಗುರುತಿಸಿದ್ರಿ. ನನಗೆ ಆ ತೃಪ್ತಿ ಸಮಾಧಾನವಿದೆ. ನನಗಷ್ಟು ಸಾಕು ಪ್ರಜ್ವಲ್, ದಯವಿಟ್ಟು ನನ್ನ ಬದುಕಲ್ಲಿ ಮತ್ತೆ ಬರಬೇಡಿ ಎಂದಾಗ ಪ್ರಜ್ವಲ್ ಮಾತನಾಡಲಾಗದೆ ಅವಳನ್ನು ತಬ್ಬಿಕೊಂಡನು. ಮಧು ಅವನಿಗೆ ಸಮಾಧಾನ ಮಾಡಿ ಅವನ ಕಂಬನಿ ಒರೆಸುತ್ತಾ, ನನಗೆ ದ್ರೋಹ ಮಾಡಿದೆ ಅನ್ನೋ ಕೊರಗಲ್ಲಿರಬೇಡಿ ಪ್ರಜ್ವಲ್, ಯಾಕಂದರೆ ನಾನು ಖುಷಿಯಾಗೇ ಇದ್ದೇನೆ. ನನ್ನ ಬದುಕಲ್ಲಿ ನನಗೆ ತೃಪ್ತಿ ಇದೆ. ಒಂಟಿಯಲ್ಲ ನಾನು. ಆಶ್ರಮದ 35 ಮಕ್ಕಳಿಗೆ ತಾಯಿ ನಾನು. ತಾಯಿಯಂತೆ ಪ್ರೀತಿಸುವ ಸುಶೀಲಮ್ಮರ ಮಗಳು ನಾನು. ಈ ಜೀವನದಲ್ಲಿ ನನಗೆ ಸಾರ್ಥಕತೆ ಇದೆ. ನೀವು ನನ್ನ ಬಗ್ಗೆ ಯೋಚಿಸಬೇಡಿ, ಆದರೆ ನನಗೊಂದು ಸಹಾಯ ಮಾಡಬಹುದೇ ಎಂದಾಗ ಪ್ರಜ್ವಲ್, ಖಂಡಿತ ಮಧು, ಪ್ಲೀಸ್ ಅದೇನು ಅಂತ ಹೇಳು ಎಂದು ಕಾತರದಿಂದ ಕೇಳಿದಾಗ, ಅಕಸ್ಮಾತ್ ಏನಾದರೂ ಅವಘಡ ಸಂಭವಿಸಿ ನಾನು ತೀರ್ಕೊಂಡ್ರೆ ಈ ಆಶ್ರಮದ ಜವಾಬ್ದಾರಿ ಹೊತ್ಕೊಳ್ತೀರಾ? ಈ ಮಕ್ಕಳು ಮತ್ತೆ ಬೀದಿ ಪಾಲಾಗದಂತೆ ನೋಡ್ಕೊಳ್ತೀರಾ ಎಂದು ತಗ್ಗಿದ ದನಿಯಲ್ಲಿ ಕೇಳಿದಳು. ಆ ರೀತಿ ಕೆಟ್ಟದೇನು ನಡೆಯುವುದಿಲ್ಲ ಮಧು. ನಡೆದ್ರೆ ಖಂಡಿತ ನೀನು ಹೇಳಿದನ್ನ ಆಜ್ಞೆಯಂತೆ ಪಾಲಿಸುತ್ತೇನೆ, ನನ್ನ ನಂಬು ಎಂದಾಗ ಮಧು ಕಂಗಳು ತುಂಬಿ ಬಂದಿದ್ದವು. ಸರಿ, ನಾಳೆ ನಿಮ್ಮ ಲಾಯರ್ ಜೊತೆಗೆ ಬಂದು ನಿಮ್ಮ ಕುಟುಂಬದ ಹೊಸ ಸದಸ್ಯಳಾಗುವ ಮಗುವನ್ನು ಕರೆದುಕೊಂಡೋಗಿ ಎಂದಳು. ಆದರೂ ಮಧು, ನೀನು ಒಂದು ರೀತಿಯಲ್ಲಿ ಪುಣ್ಯವಂತೆ. ನಿನ್ನ ಮಗುವಿನ ಜೊತೆಗೆ ಈ ಆಶ್ರಮದ ಮಕ್ಕಳಿಂದಲೂ ಅಮ್ಮ ಎಂದು ಕರೆಸಿಕೊಳ್ತಾ ಇದೀಯಾ. ಆದರೆ ನಾನು ನನ್ನದೇ ಮಗಳ ಬಾಯಿಂದಲೂ ಕೂಡ ಅಪ್ಪ ಎಂದು ಕರೆಸಿಕೊಳ್ಳಲಾಗಲಿಲ್ಲ. ದುರಾದೃಷ್ಟವಂತ ನಾನು ಎಂದಾಗ ಮಧುಮಿತಳ ಕರುಳು ಚುರುಕೆಂದಿತು. ಪ್ರಜ್ವಲ್, ಬಹುಶಃ ಖುಷಿ ಎಲ್ಲರಂತೆ ಆರೋಗ್ಯವಾಗಿದ್ದಿದ್ರೆ ನಾನು ಮನಸ್ಸು ಬದಲಾಯಿಸಿ ಅವಳನ್ನು ನಿಮ್ಮೊಂದಿಗೆ ಕಳಿಸುತ್ತಿದ್ನೇನೋ. ಆದರೆ ಅವಳ ಆರೋಗ್ಯ ಸರಿಯಿಲ್ಲ. ಅವಳನ್ನು ನಿಮಗೆ ಒಪ್ಪಿಸಲು ಸಾಧ್ಯವಿಲ್ಲ. ಕ್ಷಮಿಸಿ ಎಂದು ತಲೆ ತಗ್ಗಿಸಿದಳು. ನಾನು ಮಾಡಿದ ತಪ್ಪಿಗೆ ಇಷ್ಟು ಶಿಕ್ಷೆ ಸಿಗದಿದ್ರೆ ಹೇಗೆ ಮಧು ಎಂದು ನೋವಿನಿಂದ ನಕ್ಕನು. ಮಧು ಮಾತನಾಡದೆ ಸುಮ್ಮನಾದ್ಲು. ಕಾನೂನಾತ್ಮಕವಾದ ಸರ್ವ ಸಿದ್ಧತೆಗಳು ಮುಗಿದು ಪ್ರಜ್ವಲ್ ಮತ್ತು ನೇತ್ರ ಸಿರಿ ಎಂಬ ಮಗುವಿನೊಂದಿಗೆ ಹೊರಟು ನಿಂತಿದ್ರು. ಮಧು ಮತ್ತು ಸುಶೀಲಮ್ಮ ಅವರನ್ನು ಬೀಳ್ಕೊಡಲು ನಿಂತಿದ್ರು. ಅಮ್ಮ ಹಸಿವು ಎನ್ನುತ್ತಾ ಬಂದ ಖುಷಿ ಮಧುಮಿತಳ ಸೆರೆಗೆಳೆದು ನಿಂತಾಗ ತಡೆಯಲಾಗದೆ ಪ್ರಜ್ವಲ್ ಮಂಡಿಯೂರಿ ಕುಳಿತು ಖುಷಿಯನ್ನ ಬಾಚಿ ತಬ್ಬಿ ಹಿಡಿದು ಹಣೆಗೊಂದು ಮುತ್ತು ನೀಡಿ, ಕಂದ ಖುಷಿ ಎಂದು ತೊದಲಿದನು. ಅವನ ವರ್ತನೆ ಮಧುಮಿತಳ ಕಂಗಳನ್ನು ಹಸಿಗೊಳಿಸಿತ್ತು. ಇತ್ತ ಖುಷಿ ಹೆಬ್ಬೆರಳು ಕಚ್ಚುತ್ತಾ ಮಧುಮಿತಳನ್ನ ಇನ್ನಷ್ಟು ಗಟ್ಟಿಯಾಗಿ ಹಿಡಿದು ನಿಂತಳು.
ಖುಷಿಯ ತಲೆಯನ್ನೊಮ್ಮೆ ಸವರಿದ ಪ್ರಜ್ವಲ್ ಎದ್ದು ಹಿಂದೆ ಸರಿದು ನಿಂತನು. ಆ ಮಗುವನ್ನ ದತ್ತು ಪಡೆದುಕೊಳ್ಳಲಂತೂ ಸಾಧ್ಯವಾಗಲಿಲ್ಲ. ಆದರೆ ನಾವು ಭಾರತಕ್ಕೆ ಬಂದಾಗಲೆಲ್ಲ ಇಲ್ಲಿಗೆ ಬಂದು ಖುಷಿಯನ್ನ ಮಾತನಾಡಿಸಿಕೊಂಡು ಹೋಗಲು ಯಾವುದೇ ಅಭ್ಯಂತರ ಇಲ್ಲ ತಾನೇ ಎಂದು ನೇತ್ರ ಕೇಳಿದಾಗ, ಮಧು ಖಂಡಿತ ಬನ್ನಿ, ನಿಮ್ಮನ್ನ ಯಾರೂ ತಡೆಯುವುದಿಲ್ಲ. ಸಿರಿ ಜೋಪಾನ, ಹುಷಾರಾಗಿ ನೋಡ್ಕೊಳ್ಳಿ ಎಂದು ನಸುನಕ್ಕಳು. ಪ್ರಜ್ವಲ್, ನೇತ್ರ, ಸಿರಿ ಕಾರು ಹತ್ತಿ ಕೈಬೀಸಿದಾಗ ಮಧು ಖುಷಿಯನ್ನೆತ್ತಿಕೊಂಡು ತಾನೂ ಕೈಬೀಸಿದಳು. ಅವರನ್ನ ಒತ್ತಿದ್ದ ಕಾರು ಮುಂದೆ ಸಾಗಿತು. ಅಲ್ಲೇ ನಿಂತಿದ್ದ ಸುಶೀಲಮ್ಮ, ಮಧು, ಇನ್ನೂ ಎಷ್ಟು ದಿನ ಹೀಗೆ ಒಂಟಿಯಾಗಿರ್ತೀಯ ಮಗಳೇ? ನಿನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಖುಷಿಯನ್ನ ಮಗಳಾಗಿ ಸ್ವೀಕರಿಸುವಂತಹ ವ್ಯಕ್ತಿಯನ್ನ ಹುಡುಕಿ ಮದುವೆಯಾಗಬಾರ್ದೆ ಎಂದಾಗ ಮಧು ನಸುನಕ್ಕಳು. ನಾನು ಏನೇ ಹೇಳಿದ್ರು ನೀನು ಬದಲಾಗಲ್ಲ. ಆದರೂ ಮಧು, ಒಂಟಿ ಬದುಕು ಬದುಕೇ ಅಲ್ಲಮ್ಮ. ಗಂಡ ಬದುಕಿರುವಾಗಲೇ ಇನ್ನೊಂದು ಮದುವೆಯಾಗುವ ಈ ಕಾಲದಲ್ಲಿ ನೀನಿನ್ನೂ 5-6 ವರ್ಷಗಳ ಹಿಂದೆಯೇ ನಿನ್ನಿಂದ ದೂರವಾಗಿ ನಿನ್ನ ಬಾಳು ಕತ್ತಲು ಮಾಡಿದವನಿಗಾಗೆ ನೀನೀಗ ಒಂಟಿಯಾಗಿರುವುದು ಸರಿಯಲ್ಲಮ್ಮ. ನಾವಿಕನೇ ಇಲ್ಲದ ದೋಣಿ ಹೇಗೆ ದಡ ಸೇರಲು ಸಾಧ್ಯ? ಬದುಕಿನ ನಾವೆಗೆ ಅಂಬಿಗ ಬೇಕೇ ಬೇಕು, ಅರ್ಥ ಮಾಡ್ಕೊಮ್ಮ ಎಂದು ಸೆರಗಿನ ತುದಿಯಿಂದ ಕಣ್ಣೊರೆಸಿಕೊಂಡರು ಸುಶೀಲಮ್ಮ. ಮಧು ಸುಶೀಲಮ್ಮನವರ ಹೆಗಲ ಮೇಲೆ ಕೈ ಇರಿಸಿದವಳೆ, ಅಮ್ಮ, ಮೊದಲನೇದಾಗಿ ಒಂದು ವಿಷಯ ಸ್ಪಷ್ಟ ಮಾಡ್ಕೊಳ್ಳಿ. ನಾನು ನಡು ನೀರಿನಲ್ಲಿ ನನ್ನ ಕೈ ಬಿಟ್ಟು ಹೋದ ಖುಷಿ ತಂದೆಗೋಸ್ಕರ ಒಂಟಿಯಾಗಿಲ್ಲ. ಈ ಆಶ್ರಮದ ಮಕ್ಕಳಿಗಾಗಿ ಹೀಗೆ ಬದುಕುತ್ತಿದ್ದೇನೆ ಅಷ್ಟೇ. ನನ್ನದು ನಾವಿಕನಿಲ್ಲದ ಬದುಕು ಆಗಿರ್ಬೋದು, ಆದರೆ ಈ ಮಕ್ಕಳ ಬದುಕಿನ ನಾವೆಗೆ ನಾನು ನಾವಿಕಳಾಗಬೇಕೆಂದಿದ್ದೇನೆ. ಹೇಳಿ ಅಮ್ಮ, ಈ ಮಕ್ಕಳಿಗೆ ಒಂದೊಳ್ಳೆ ಭವಿಷ್ಯವನ್ನು ನನ್ನಿಂದ ಕೊಡಲಾಗಲ್ವಾ? ಹೇಳಿ ಎಂದಾಗ ತೃಪ್ತಿಯ ನಗೆಯಾಡಿದ ಸುಶೀಲಮ್ಮ, ಖಂಡಿತ ಮಗು, ನಿನ್ನಿಂದ ಖಂಡಿತ ಈ ಆಶ್ರಮದ ಮಕ್ಕಳ ಬಾಳು ಬೆಳಗುತ್ತದೆ ಎಂದರು. ಖುಷಿ ಮತ್ತೆ ಅಮ್ಮ ಹಸಿವು ಎಂದಾಗ ಮಧು, ಬಾಕಂದ, ನಿನಗೆ ಊಟ ಮಾಡಿಸ್ತೀನಿ ಎಂದು ಸುಶೀಲಮ್ಮನವರೊಂದಿಗೆ ಒಳೆ ನಡೆದಳು. ಸ್ನೇಹಿತರೆ, ಈ ಕಥೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.